ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಎಸ್ಐಟಿಗೆ ವಹಿಸಿರುವುದು ಸ್ವಾಗತಾರ್ಹ, ಆದರೆ ತನಿಖೆ ದಿಕ್ಕು ತಪ್ಪುತ್ತಿದೆ. ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಆರೋಪ. ಹಾಸನ ಜಿಲ್ಲೆಯಲ್ಲಿ ತೀವ್ರ ಬರ ಆವರಿಸಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಜಾನುವಾರುಗಳಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ಆಗ್ರಹ. ಬಂಧನಕ್ಕೊಳಗಾದ ಪತಿ, ವಿದೇಶಕ್ಕಾರಿದ ಪುತ್ರ. ಪ್ರಜ್ವಲ್ ರೇವಣ್ಣ ತಾಯಿ ಈಗ ಒಬ್ಬಂಟಿ. ಬಸವಳಿದ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ. ಮಹಿಳೆಯ ಅಪಹರಣ ಹಾಗೂ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಎಸ್ಐಟಿಗೆ ವಹಿಸಿರುವುದು ಸ್ವಾಗತಾರ್ಹ, ಆದರೆ ತನಿಖೆ ದಿಕ್ಕು ತಪ್ಪುತ್ತಿದೆ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಿನ್ನೆ ಹಾಸನದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಸಭೆ ನಡೆಸಿದ್ದೇವೆ. ಈ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನ ಕೈಗೊಂಡಿದ್ದು ಎಸ್ಐಟಿ ತನಿಖೆಯನ್ನ ಸ್ವಾಗತಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ತನಿಖೆ ದಿಕ್ಕು ತಪ್ಪಬಾರದು, ಪಾರದರ್ಶಕತೆಯಿಂದ ನ್ಯಾಯಸಮ್ಮತ ತನಿಖೆ ಆಗಬೇಕು ಎಂದು ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹಂಚಿದವರ ಬಗ್ಗೆ ತನಿಖೆ ನಡೆಯುತ್ತಿಲ್ಲ. ಪೆನ್ ಡ್ರೈವ್ ಹಂಚಿಕೆ ಮೂಲಕ ಜಿಲ್ಲೆಯ ನೂರಾರು ಮಹಿಳೆಯರ ಮಾನ ಹರಾಜು ಆಗುತ್ತಿದೆ. ಹಲವರು ಸಾಮಾಜಿಕವಾಗಿ ಅವಮಾನ ಎದುರಿಸುತ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಗತ್ಯ ಕ್ರಮ ಕೈಗೊಂಡು ವಿಡಿಯೋ ವೈರಲ್ ಆಗುವುದನ್ನು ತಡೆಯಬೇಕು. ಸರ್ಕಾರವು ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಬೇಕು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಎಸ್ಐಟಿ ಬಂಧನಕ್ಕೆ ಒಳಪಟ್ಟಾಗ ದೇವೇಗೌಡರ ಮನೆಯಲ್ಲಿ ಅವಿತಿದ್ದರು ಎಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಲಾಗುತ್ತಿದೆ. ಆದರೆ ಅವರು ಎಂದಿನಂತೆ ತಮ್ಮ ತಂದೆಯ ಆಶೀರ್ವಾದ ಪಡೆಯಲು ಹಾಗೂ ಆರೋಗ್ಯ ವಿಚಾರಿಸಲು ತೆರಳಿದ್ದರು. ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಎಸ್ಐಟಿಯವರು ರೇವಣ್ಣ ಅವರನ್ನ ತನಿಖೆಗೆ ಬಂಧಿಸಿದ್ದಾರೆ. ಆದರೆ ಅವರನ್ನ ಬಂಧಿಸುವ ಬದಲು ಹಾಗೆ ತನಿಖೆ ಕೈಗೊಳ್ಳಬಹುದಾಗಿತ್ತು. ರಾಜ್ಯದ ಪ್ರಮುಖ ರಾಜಕೀಯ ಪಕ್ಷದ ನಾಯಕರು ಹತಾಶ ಮನೋಭಾವದಿಂದ ಈ ರೀತಿ ಮಾಡಿದ್ದಾರೆ. ತೋಳ ಗುಂಡಿಗೆ ಬಿದ್ದಾಗ ಆಳಿಗೊಂದು ಕಲ್ಲು ಎನ್ನುವ ರೀತಿ ಆಗಿದೆ. ದೇವೇಗೌಡರ ಕುಟುಂಬವನ್ನ ಮುಗಿಸುವ ಹುನ್ನಾರ ಮಾಡಿದ್ದು, ಆದರೆ ಅದು ಸಾಧ್ಯವಾಗುವುದಿಲ್ಲ. ರಾಜ್ಯದಲ್ಲಿ ತಪ್ಪು ಮಾಡಿದ ಹಲವರು ರಾಜಕೀಯ ನಾಯಕರು ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ಅವರ ವಿರುದ್ಧ ಧ್ವನಿ ಎತ್ತಲಿಲ್ಲ ಎಂದು ದೂರಿದರು. ತಮಗೆಲ್ಲ ಗೊತ್ತಿದೆ, ಕಳೆದ ದಿನಗಳಲ್ಲಿ ಒಂದು ಪೆನ್ ಡ್ರೈವ್ನ ಒಂದು ವಿಚಾರವಾಗಿ ಎಸ್ಐಟಿಯನ್ನು ಸರ್ಕಾರ ರಚನೆ ಮಾಡಿರೋದಕ್ಕೆ ನಿನ್ನೆ ಸಭೆಯಲ್ಲೂ ಸಹ ನಾವು ಸ್ವಾಗತ ಮಾಡಿದ್ದೇವೆ. ಅದರ ಸತ್ಯಾಸತ್ಯತೆಯನ್ನು ಹೊರಗೆ ಆಗಬೇಕು ಅಂತ ಆಗ್ರಹವನ್ನು ಸಹ ಪಡಿಸಿದ್ದೇವೆ. ಆದರೆ ಒಂದು ಖೇದದ ವಿಚಾರ ಅಂತಂದರೆ ಎಸ್ಐಟಿ ದಿಕ್ಕು ತಪ್ಪದೇ ಇದೆ ಅಂತ ನಮ್ಮಗಳ ಭಾವನೆ. ಕಾರಣ ಏನಂದರೆ, ಎಸ್ಐಟಿ ರಚನೆ ಮಾಡಿದ್ದು ಸಿಡಿ ಮೂಲ ಕಾರಣ. ಅದನ್ನು ಹೊರಗಡೆ ಬಿಟ್ಟಂಥವ್ರು ಈ ಒಂದು ಮಹಿಳೆಯರ ಮಾನ ಹರಾಜು ಮಾಡ್ತಕ್ಕೆ, ಯಾಕೆಂದರೆ ಯಾವುದು ಬ್ಲರ್ ಮಾಡಿಲ್ಲ ಏನೂ ಮಾಡಲ್ಲ, ನೇರವಾದಂಥ ಸಿಡಿನಲ್ಲೇ ಬಿಟ್ಟುಬಿಟ್ಟು ಅನೇಕ ಮಹಿಳೆಯರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅಪಮಾನವಾಗಿದೆ, ಅವಮಾನವಾಗಿದೆ. ಅದನ್ನು ನ್ಯಾಯ ಕಂಡಿಡ್ರಪ್ಪ ಅಂತ ಮಾಡಿದರೆ ಇವತ್ತು ಅದು ದಿಕ್ಕು ತಪ್ಪಿ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಚ್.ಡಿ. ರೇವಣ್ಣವ್ರನ್ನ ಅಣಿಯೋಕ್ಕೋಸ್ಕರ ಇದನ್ನು ಬಳಸ್ಕೊತಿದ್ದಾರೆ. ಐ ಥಿಂಕ್ 22ನೇ ತಾರೀಕು ಮೊದಲೊಂದು ಕೇಸ್ ಅವ್ರ ಮೇಲೆ ಆಗುತ್ತೆ ಹೊಣೆನರಸೀಪುರದಲ್ಲಿ. ಎಸ್ಐಟಿ ರಚನೆ ಮಾಡಿದ್ದೀನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ದರು, ಅಂದರೆ ಕೇಸ್ ಕೊಡ್ಸೋರಲ್ಲಿ ಅವ್ರು ಕಾರಣಭೂತರಾಗಿದ್ದರು. ಈ ಕೇಸಲ್ಲಿ ಏನೂ ಇಲ್ಲ, ಇದು ಬೇಲಬಲ್ಲು, ಇದರಲ್ಲಿ ಯಾವ ಸಹ ಇವನ್ನೇನು ಮಾಡೋಕ್ಕೆ. ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ, ರೇವಣ್ಣ ಅವರು ಎಸ್ಐಟಿ ತನಿಖೆಗೆ ಸಹಕಾರ ನೀಡುತ್ತಿದ್ದರು. ಆದರೆ ಅವರನ್ನ 4 ದಿನಗಳ ಕಾಲ ಬಂಧನಕ್ಕೆ ಡಿಸಿ ಎಸ್ಐಟಿ ತನಿಖೆ ಕೈಗೊಳ್ಳುವ ಅಗತ್ಯ ಇರಲಿಲ್ಲ. ಅವರು ಬೆಂಗಳೂರು ಅಥವಾ ಹೊಳೆನರಸೀಪುರದಲ್ಲಿ ಇದ್ದುಕೊಂಡೇ ತನಿಖೆಗೆ ಸಹಕಾರ ನೀಡುತ್ತಿದ್ದರು. ಅಶ್ಲೀಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿ ಹರಿದಾಡುತ್ತಿದೆ. ಈ ಬಗ್ಗೆ ಎಸ್ಐಟಿ ಹಾಗೂ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕೆಲವರು ಅಶ್ಲೀಲ ವಿಡಿಯೋಗಳನ್ನ ತಿರುಚಿ ಫೋಟೋಶಾಪ್ ಮಾಡುವ ಮೂಲಕ ಹರಿಬಿಡುತ್ತಿದ್ದಾರೆ. ಇದರಿಂದ ಜಿಲ್ಲೆಯ ಅನೇಕ ಮಹಿಳೆಯರ ಮಾನ ಹರಾಜಾಗುತ್ತಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಿಡಿಯೋ ವೈರಲ್ ಆಗಲು ತಡೆಯುವಲ್ಲಿ ಗುಪ್ತಚರ ಇಲಾಖೆ ವಿಫಲವಾಗಿದೆ. ಸಿಐಡಿ, ಗೃಹ ಇಲಾಖೆ, ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ನೂರಾರು ಮಹಿಳೆಯರ ವಿಡಿಯೋ ವೈರಲ್ ಆಗುವುದನ್ನು ತಡೆಯಬೇಕು ಎಂದರು. ಇವತ್ತು ಪೆನ್ ಡ್ರೈವ್ನ ರಾಜಕೀಯ ಒಂದು ದುರುದ್ದೇಶಕ್ಕೆ ಬಳಕೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ಅಭಿಪ್ರಾಯದಲ್ಲಿ ಇವತ್ತು ಚರ್ಚೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಭಾಗವಹಿಸಿದ್ದೇವೆ. ನಿನ್ನೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಭಾವಿ ಮುಖಂಡರುಗಳು, ಜನಪ್ರತಿನಿಧಿಗಳು ಕೂಡ ಚರ್ಚೆ ಮಾಡಿ ಇದನ್ನು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಈಗ ಒಂದು ಪೆನ್ ಡ್ರೈವ್ ಒಂದು ವಿಚಾರದಲ್ಲಿ ಆರಂಭದಿಂದ ಯಾರ ಕುಮ್ಮಕ್ಕಿನಿಂದ ಇದು ವಿತರಣೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ರಾಜ್ಯದಲ್ಲಿ ಇದು ಇನ್ನೂ ಕೂಡ ಅಂತಿಮವಾದಂಥ ವರದಿ ದಾಖಲಾಗಿಲ್ಲ.
ಇವತ್ತು SIT ರಚನೆಯಾಗಿದೆ, ಸರ್ಕಾರ ರಚನೆ ಮಾಡಿದೆ, ಅದಕ್ಕೆ ಸ್ವಾಗತ ಮಾಡ್ತೇವೆ. ಅದರ ಬಗ್ಗೆ ನಮ್ಮದು ಭಿನ್ನಾಭಿಪ್ರಾಯ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಅವರು ತನಿಖೆಗೆ ಒಳಪಟ್ಟು ಕಾನೂನಿನ ಅಡಿನಲ್ಲಿ ಅವರಿಗೆ ಕ್ರಮ ಆಗಬೇಕಾಗಿರುವಂಥದ್ದು ಇಡೀ ಸಮಾಜದ ಎಲ್ಲರ ಒತ್ತಾಯ ಕೂಡ ಇದೆ. ನಮ್ಮೆಲ್ಲರ ಒತ್ತಾಯನೂ ಕೂಡ ವಿಶೇಷವಾಗಿ ಇರುವಂಥದ್ದು. ಇವತ್ತು ಸನ್ಮಾನ್ಯ ರೇವಣ್ಣವ್ರನ್ನ SIT ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂತ. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಎಸ್ ದ್ಯಾವೇಗೌಡ, HDCC ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜು, ರಘು ನಾಗರಾಜ್ ಇದ್ದರು. ಜಿಲ್ಲೆಯಲ್ಲಿ ತೀವ್ರ ಬರ ಆವರಿಸಿದ್ದು ಕೂಡಲೇ ಸಂಬಂಧಪಟ್ಟ ಇಲಾಖೆ ಜಾನುವಾರುಗಳಿಗೆ ಅಗತ್ಯ ಮೇವಿನ ಹಾಗೂ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷ BH ನಾರಾಯಣಗೌಡ ಆಗ್ರಹಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರಸಕ್ತ ವರ್ಷ ತೀವ್ರ ಬರಗಾಲಕ್ಕೆ ತುತ್ತಾಗಿದ್ದು ಸುಮಾರು 223 ತಾಲೂಕನ್ನ ಬರಪೀಡಿತ ಎಂದು ಸರ್ಕಾರವೇ ಘೋಷಣೆ ಮಾಡಿದೆ. ಹಾಸನ ಜಿಲ್ಲೆಯ 8 ತಾಲೂಕನ್ನ ಸಹ ಬರಪೀಡಿತ ಎಂದು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಪಶುಸಂಗೋಪನಾ ಇಲಾಖೆ ಕನಿಷ್ಠ ಜಾನುವಾರುಗಳಿಗೆ ಶೀಘ್ರವಾಗಿ ಅಗತ್ಯ ಮೇವಿನ ಪೂರೈಕೆ ಮಾಡಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ರಾಜ್ಯದಲ್ಲಿ ಸುಮಾರು 1.15 ಕೋಟಿ ಜಾನುವಾರುಗಳು ಇದ್ದು ಜಿಲ್ಲೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳಿವೆ. ಇವುಗಳಿಗೆ ಮೇವಿನ ಕೊರತೆ, ಹಸಿರು ಮೇವು, ಕುಡಿಯಲು ನೀರು ಬಹಳ ಅವಶ್ಯಕತೆ ಇದ್ದು ಕೂಡಲೇ ಈ ಸಂಬಂಧ ಕ್ರಮ ಕೈಗೊಳ್ಳಲು ಮನವಿ ಮಾಡಿದ ಅವರು, ಈ ಕುರಿತು ಜಿಲ್ಲಾ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಾಗ ಬರದ ಹಿನ್ನೆಲೆಯಲ್ಲಿ ಮೇವಿನ ಕಟಾವು ಕಡಿಮೆ ಇದೆ, ಮೇವಿನ ಬೀಜ ಸರಬರಾಜು ಕೂಡ ಸಮರ್ಪಕವಾಗಿ ಇಲ್ಲ ಎಂದು ಉತ್ತರ ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ಇಲಾಖೆಗೆ ಅಗತ್ಯ ಮೇವಿನ ಪೂರೈಕೆ ಹಾಗೂ ಬಿತ್ತನೆ ಬೀಜದ ಪೂರೈಕೆ ಮಾಡಬೇಕು. ಜಿಲ್ಲೆಯಲ್ಲಿ ಪ್ರಮುಖ 2 ಜಲಾಶಯಗಳಿದ್ದರೂ ಸಹ ಕುಡಿಯುವ ನೀರಿಗೆ ಸಮಸ್ಯೆಯಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಈ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕಿದ್ದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಬೇಕಿದೆ ಎಂದರು. ಯಾವುದೇ ಕೆರೆ ಬೈಲಲ್ಲಾಗಲಿ ಯಾವುದೇ ಗೋಮಾಳ ಜಮೀನಲ್ಲಾಗಲಿ ಜಾನುವಾರುಗಳಿಗೋಸ್ಕರ ಮೇವನ್ನು ಬೆಳೆದಿಲ್ಲ. ಒಣಮೇವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸರಬರಾಜು ಮಾಡ್ತಾ ಇಲ್ಲ. ಇದರಿಂದ ಹಳ್ಳಿನಲ್ಲಿರ್ತಕ್ಕಂಥ ಜಾನುವಾರುಗಳು ಮೇವಿಲ್ಲದಲೇ ತುಂಬ ತೊಂದರೆಗೀಡಾಗಿದೆ. ಜೊತೆಗೆ ಮೇವಿನ ಕೊರತೆಯಿಂದ ರೈತರಿಗೂ ಕೂಡ ಸಾಕಷ್ಟು ನಷ್ಟ ಆಗಿದೆ. ಕಾರಣ ಸರಿಯಾದ ರೀತಿ ಹಸಿರು ಮೇವಿಲ್ಲದೆ ಇರೋದ್ರಿಂದ ಡೈರಿ ಉದ್ಯಮದಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಅನಾನುಕೂಲ ಆಗಿದೆ. ಕೂಡಲೇ ನಾನು ಈ ಮೂಲಕ ರಾಜ್ಯ ಸರ್ಕಾರನ ಒತ್ತಾಯ ಮಾಡೋದೇನೆಂದರೆ, ಹಸಿರು ಮೇವನ್ನು ಬೆಳೆಯೋದಕ್ಕೆ ಹಾಗೂ ಏನು ಜಾನುವಾರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ ಆ ನೀರನ್ನು ಸರಬರಾಜು ಮಾಡಬೇಕು. ಮೇವನ್ನು, ಒಣಮೇವನ್ನಾಗಲಿ ಹಸಿರು ಮೇವನ್ನಾಗಲಿ ಜಾನುವಾರುಗಳಿಗೆ ಸರಬರಾಜು ಮಾಡಿ ಆದಷ್ಟು ಶೀಘ್ರದಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಗೋಶಾಲೆಗಳನ್ನು ತೆರೆದು ಅವಳ ಜೀವನ ಮಟ್ಟ ಸುಧಾರಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತಂತೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರವನ್ನು ಹಾಗೂ ಜಿಲ್ಲೆಯ ಪಶುವೈದ್ಯಾಧಿಕಾರಿ. ಪತ್ರಿಕಾಗೋಷ್ಠಿಯಲ್ಲಿ ಪಾಪಣ್ಣ, ನಟರಾಜ್, ಮಹೇಶ್ ಶಕುನಿಗೌಡ ಇದ್ದರು. ಜಿಲ್ಲೆಯ ಪ್ರಮುಖ ಜೆಡಿಎಸ್ ನಾಯಕಿ ಎನಿಸಿಕೊಂಡಿರುವ ಭವಾನಿ ರೇವಣ್ಣ ಕಂಗೆಟ್ಟಿದ್ದಾರೆ ಮತ್ತು ಬಸವಳಿದಿದ್ದಾರೆ. ದೃಶ್ಯಗಳಲ್ಲಿ ಅವರನ್ನ ನೋಡಿ ಸದಾ ಲವಲವಿಕೆಯಿಂದ ಮತ್ತು ಮುಖದಲ್ಲಿ ಮಾಸದ ಮುಗುಳ್ನಗುವಿನೊಂದಿಗೆ ಕ್ಯಾಮೆರಾ ಕಣ್ಣುಗಳಿಗೆ ಕಾಣುತ್ತಿದ್ದ ಭವಾನಿ ಈಗ ನಿಶ್ಚಿತರಾಗಿದ್ದಾರೆ. ಮುಖದಲ್ಲಿ ಕಳಿಯೇ ಇಲ್ಲ. ಅವರಿಗೆ ಬಂದೊದಗಿರುವ ಸ್ಥಿತಿಗೆ ಆಗಿದೆ. ಪತಿ SIT ಬಂಧನದಲ್ಲಿ ಮತ್ತು ಮಗ ವಿದೇಶಕ್ಕೆ ಹಾರಿ ತಲೆಮರೆಸಿಕೊಂಡಿದ್ದರೆ ಯಾವ ಮಹಿಳೆ ತಾನೇ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ? ಜೆಡಿಎಸ್ ನಾಯಕರು ಭವಾನಿಯವರಿಗೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಮಾಜಿ ಶಾಸಕ ಮತ್ತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ KS ಲಿಂಗೇಶ್ ಮತ್ತು ಶ್ರವಣಬೆಳಗೊಳ ಶಾಸಕ CN ಬಾಲಕೃಷ್ಣ ಇಂದು ಹೊಳೆನರಸೀಪುರದಲ್ಲಿರುವ HD ರೇವಣ್ಣ ಮನೆಗೆ ಭೇಟಿ ನೀಡಿ ಭವಾನಿ ಅವರಿಗೆ ಸಾಂತ್ವನ ಹೇಳಿದರು. ರೇವಣ್ಣ ಅವರನ್ನ ನ್ಯಾಯಾಲಯವು 4 ದಿನಗಳ ಕಾಲ SIT ಕಸ್ಟಡಿಗೆ ಒಪ್ಪಿಸಿದೆ ಮತ್ತು ಪ್ರಜ್ವಲ್ ರೇವಣ್ಣ ಯಾವಾಗ ಭಾರತಕ್ಕೆ ಹಿಂದಿರುಗಲಿದ್ದಾರೆ ಅನ್ನೋದು ಇನ್ನೂ ಖಚಿತಪಟ್ಟಿಲ್ಲ. ಪ್ರಜ್ವಲ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ ತಕ್ಷಣ SIT ಅವರನ್ನ ಬಂಧಿಸಲಿದೆ. ಹಾಸನ ಲೈಂಗಿಕ ಹಿಂಸೆ ಮತ್ತು ಶೋಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಹಂಚುವುದು ಶಿಕ್ಷಾರ್ಹ ಅಪರಾಧ ಎಂದು ವಿಶೇಷ ತನಿಖಾ ತಂಡ ಮುಖ್ಯಸ್ಥ BK ಸಿಂಗ್ ಮಾಧ್ಯಮ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಡಿಯೋಗಳನ್ನು ಯಾರೇ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚುವುದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಕಲಂ 67A IT ಆಕ್ಟ್ ಹಾಗೂ ಕಲಂ 228A1 292 IPC ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಖಾಸಗಿ ಮೆಸೇಜಿಂಗ್ ಆಪ್ಗಳ ಮೂಲಕ ಹಂಚುವುದನ್ನು ಪತ್ತೆ ಹಚ್ಚುವುದು ಸಾಧ್ಯವಿದ್ದು ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು. ಈ ಪ್ರಕರಣದ ಯಾವುದೇ ಸಂತ್ರಸ್ತ ವ್ಯಕ್ತಿಯು ಈಗಾಗಲೇ ಆರಂಭಿಸಲಾಗಿರುವ ನಮ್ಮ ಸಹಾಯವಾಣಿ 63609384947 ಈ ನಂಬರ್ ಅನ್ನು
ಬೆಳಗ್ಗೆ 8ರಿಂದ ರಾತ್ರಿ 8ರ ನಡುವೆ ಯಾವಾಗ ಬೇಕಾದರೂ ಸಂಪರ್ಕಿಸಬಹುದಾಗಿದೆ. ಈ ನಂಬರಿಗೆ ಕರೆ ಮಾಡುವ ಯಾವುದೇ ವ್ಯಕ್ತಿಯ ಗುರುತನ್ನ ಗೌಪ್ಯವಾಗಿಡಲಾಗುವುದು. ಅವರು ಎಸ್ಐಟಿ ಕಚೇರಿಗೆ ಬರುವ ಅಗತ್ಯವೂ ಇಲ್ಲ. ಸಂತ್ರಸ್ತರಿಗೆ ಅಗತ್ಯವಿರುವ ನೆರವನ್ನು ಒದಗಿಸಲಾಗುವುದು. ಯಾವುದೇ ಸಂತ್ರಸ್ತರ ಗುರುತನ್ನ ಬಹಿರಂಗಪಡಿಸುವ ಕೆಲಸವನ್ನ ಮಾಧ್ಯಮ ಸಂಸ್ಥೆಗಳು, ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಅಥವಾ ಇನ್ಯಾರೇ ಆದರೂ ಮಾಡಬಾರದೆಂದು ಈ ಮೂಲಕ ಸೂಚಿಸಲಾಗುತ್ತಿದೆ. ಈ ವಿಚಾರದಲ್ಲಿ ಅಗತ್ಯ ಕಂಡುಬಂದರೆ ಕಾನೂನು ಕ್ರಮ ಜರುಗಿಸಲಾಗುವುದು. ಯಾವುದೇ ಲೈಂಗಿಕ ಹಿಂಸೆ ಅಥವಾ ಅತ್ಯಾಚಾರ ಪ್ರಕರಣಗಳಲ್ಲಿ ನಾಚಿಕೆ ಪಟ್ಟುಕೊಳ್ಳಬೇಕಾಗಿದ್ದು, ಹಿಂಜರಿಯಬೇಕಾದದ್ದು, ಅವಮಾನ ಎಂದು ಭಾವಿಸಬೇಕಾದ್ದು ಅಂತಹ ಪ್ರಕರಣಗಳಲ್ಲಿ ಅಪರಾಧವೆಸಗಿದ ವ್ಯಕ್ತಿಯೇ ಹೊರತು ಶೋಷಣೆಗೆ ಒಳಗಾದ ವ್ಯಕ್ತಿಯಲ್ಲ ಎಂಬುದನ್ನು ಅರಿಯಬೇಕು ಮತ್ತು ಸೂಕ್ತ ಸಂವೇದನೆಯಿಂದ ಪ್ರವರ್ತಿಸುವುದು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಈ ವಿಚಾರದಲ್ಲಿ ಎಸ್ಐಟಿ ಅತ್ಯಂತ ಹೆಚ್ಚಿನ ಸಂವೇದನೆಯಿಂದ ನಡೆದುಕೊಳ್ಳಲಿದೆ. ಈಗಾಗಲೇ ಇದಕ್ಕೆ ಅಗತ್ಯವಿರುವ ವೃತ್ತಿಪರ ಕೌನ್ಸಿಲರ್ಗಳು, ವೈದ್ಯರು, ಇಂತಹ ಕಾರ್ಯದಲ್ಲಿ ಅನುಭವವಿರುವ ಸಂಸ್ಥೆಗಳ ನೆರವನ್ನ ಎಸ್ಐಟಿ ಪಡೆದುಕೊಂಡಿದೆ. ಸಾರ್ವಜನಿಕರು ಈ ವಿಚಾರದಲ್ಲಿ ಸ್ಪಂದಿಸುವುದು ಅಗತ್ಯ ಎಂದು ತಿಳಿಸಿದ್ದಾರೆ. ಶ್ರವಣಬೆಳಗೊಳ ಹೋಬಳಿ ಹಡೇನಹಳ್ಳಿ ಗೇಟ್ ಬಳಿ ಇರುವ ಗುಡ್ ಸಿಟಿಜನ್ ಶಾಲಾ ಈಜುಕೊಳದಲ್ಲಿ ಈಜಲು ತೆರಳಿದ 17 ವರ್ಷದ ಯುವಕ ಸಾವನ್ನಪ್ಪಿರುವ ಘಟನೆ ಸೋಮವಾರ ಮಧ್ಯಾಹ್ನ ನಡೆದಿದೆ. ಕಿಕ್ಕೇರಿ ಹೋಬಳಿ ಕೇರ್ಪೇಟೆ ತಾಲೂಕಿನ ಗೊಂದಿಹಳ್ಳಿ ಗ್ರಾಮದ 17 ವರ್ಷದ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಈಜುಕೊಳಕ್ಕೆ ತೆರಳುತ್ತಿದ್ದ ಯುವಕರಿಗೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮದ ವಸ್ತುಗಳನ್ನು ನೀಡದೇ ಇರುವುದು ಹಾಗೂ ಈಜುಕೊಳದಲ್ಲಿ ತರಬೇತುದಾರರನ್ನ ನೇಮಿಸಿಲ್ಲದಿರುವುದು ಈ ಘಟನೆಗೆ ಕಾರಣವಾಗಿದೆ ಎಂಬುದು ತಿಳಿದುಬಂದಿದೆ. ಅಲ್ಲದೆ ಪ್ರತಿನಿತ್ಯ ಈಜುಕೊಳದಲ್ಲಿ ಪ್ರತಿಯೊಬ್ಬರಿಗೆ ಗಂಟೆಗೆ 100 ರೂಪಾಯಿಯಂತೆ ಹಣ ಪಡೆದು ರಶೀದಿಯನ್ನ ಕೂಡ ನೀಡುತ್ತಿದ್ದು, ಇಂದು ಈ ಯುವಕನಿಗೆ ಹಣ ಕಟ್ಟಿಸಿಕೊಂಡು ಯಾವುದೇ ರೀತಿಯ ರಶೀದಿಯನ್ನ ಸಹ ನೀಡಿಲ್ಲ. ಈಜಲು ತೆರಳಿದ ಯುವಕನು ಅಪಾಯದಲ್ಲಿದ್ದಾನೆ, ಬಂದು ಪಾರು ಮಾಡಿ ಎಂದು ಪಕ್ಕದಲ್ಲಿದ್ದ ಯುವಕನನ್ನ ಬೇಡಿಕೊಂಡರೂ ಯಾರೂ ಇತ್ತ ಗಮನ ಹರಿಸಿಲ್ಲ ಎಂದು ಘಟನಾ ಸ್ಥಳದಲ್ಲಿಂದ ಸಾರ್ವಜನಿಕರ ಆರೋಪವಾಗಿದೆ. ನಮ್ಮೂರು ಅಂಗಡಿ ಸರ್, ಇವತ್ತು ಬೆಳಗ್ಗೆ 11:30 ಫೋನ್ ಮಾಡ್ಕೊಂಡು ನಾವು ಕರ್ಕೋದ ಸರ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ. ಸರ್ ಅಲ್ಲಿ ಹೋದ್ಮೇಲೆ ಸರ್ ಟಿಕೆಟ್ ತಂದಿದ್ದವನು. ಸರ್ ಟಿಕೆಟ್ ತಂದಾಗ ಅವ್ನು ದುಡ್ಡು ಕೊಟ್ಟಾಗ ಅವರು ಒಂದು ಬಿಲ್ ಕೊಡ್ತಾರೆ. ಸರ್ ಅವನಿಗೆ ಬಿಲ್ಲು ಕೊಟ್ಟಿಲ್ಲ, ಅವ್ನು ನಮಗೇನು ಹೇಳಿಲ್ಲ. ಸರ್ ಈಜಾಡ್ತಿದ್ದಾಗ ಸರ್ ಅವ್ನು ಮುಳುಗಿದ್ದ. ಸರ್ ಮ್ಯಾನೇಜ್ಮೆಂಟರೆಲ್ಲ ಕರೆದಿದ್ರು. ಸರ್ ಅವ್ರು ಯಾರು ಕೇರ್ಲೆಸ್ ಮಾಡಿದ್ರು. ಸರ್ ಒಬ್ಬರು ಗುಂಡಿ ಬಿತ್ತಾರೆ. ಸರ್ ಒಬ್ಬರು ಬಡ್ಕೊಂಡು ಪೈಪಲ್ಲಿ ಹಂಗೆ ಕೊಟ್ಟರು. ಸರ್ ಯಾರು ಕೇರ್ಲೆಸ್ ಮಾಡಿಲ್ಲ. ಸರ್ ಒಬ್ಬರು ಗುಂಡಿ ಬಿತ್ತಾರೆ. ಸರ್ ನಾನೇ ಹೋಗಿ ಪ್ಯಾಂಟ್ ಬಿತ್ತೆ ಒಬ್ರದ. ಸರ್ ಆದರೂ ಅವ್ರು ಕೇರ್ಲೆಸ್ ಮಾಡಿದರು. ಆಂಬ್ರೆಸ್ ಅವ್ರ ಹತ್ರನೇ ಇಟ್ಕೊಂಡು ಬೇರೆ ಕಡೆಯಿಂದ ಆಂಬ್ರೆಸ್ ಕರೆಸಿದ್ರು. ಸರ್ ಅವರಿಂದನೇ ಸರ್ ಇಷ್ಟೆಲ್ಲ ನಡೆಯೋ ಕಾರಣ. ಸರ್ ಅವ್ರು ಏನಾರ ಒಂದು ಸ್ವಲ್ಪ ಕೇರ್ ಮಾಡಿದ್ರು ಸರ್ ಅವ್ನು ಇವತ್ತು ಉಳಿಸ್ಕೋಬೋದಿತ್ತು ಸರ್ ನಾವು. ಇಷ್ಟೇ ಸರ್. ಅಡಿ ಸರ್ 2 ಅಡಿಯಿಂದ 16 ಅಡಿ ಗಂಟ ಸ್ಲೋಪ್ ಆಗಿರುತ್ತೆ. ಸರ್ ಸ್ಲೋಪ್ ಆಗಿದ್ದ ಒಂದು 9:30 10 ಅಡಿ ಜಾಗ ಸರ್. ಸೇಫ್ಟಿ ಪ್ರಿಕಾಷನ್ ಸರ್ ಸೇಫ್ಟಿ ಪ್ರಿಕಾಷನ್ ಅವ್ರು ಏನು ಕೊಟ್ಟಿಲ್ಲ ಸರ್. ಒಂದು ಚಡ್ಡಿ ಬಿಟ್ರೆ ಸರ್ ಏನು ಕೊಟ್ಟಿಲ್ಲ ಅವ್ರು ನಮಗೆ. ದುಡ್ಡು ಇಸ್ಕೊಂಡು ಅದು ಬಿಲ್ಲು ಕೊಟ್ಟಿಲ್ಲ, ಏನಿಲ್ಲ. ಒಂದು ಟಿಕೆಟ್ ಟೋಕನ್ ಸರ್ ಅದನ್ನು ಕೊಟ್ಟಿಲ್ಲ ಅವ್ರು ನಮಗೆ. ಸ್ವಿಮ್ಮಿಂಗ್ ಪೂಲ್ ಇವ್ರಿದ್ದೀವನಪ್ಪ ಟೀಚರ್ಸು ಸರ್ ಅವರೆಲ್ಲ ಎಲ್ಬೇಕಲ್ಲಿದ್ರು ಸರ್. ಒಬ್ಬೊಬ್ರು ನಮ್ಮ ಕಡೆ ಇದ್ರು. ಅಲ್ಲಿ ಒಬ್ಬರು ಕೋಚ್ ಮಾಡೋರು, ಒಬ್ಬರು ನಮಗೆ ಕೋಚ್ ಏನೂ ಹೇಳಲಿಲ್ಲ ಸರ್. ಅವ್ರು ಯಾರೂ ಅಲ್ಲಿತ್ತಿಲ್ಲ ಸರ್. ಇಷ್ಟೇ ನಡೆದಿತ್ತು. ಹಠಾತ್ ಅನಾರೋಗ್ಯದಿಂದ ಭಾನುವಾರ ಮೃತಪಟ್ಟ ಚನ್ನರಾಯಪಟ್ಟಣದ ಹಿರಿಯ ಪತ್ರಕರ್ತರಾದ ಹೇಮರಾಜು ಅವರ ನಿಧನಕ್ಕೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿಂದು ಸಂತಾಪ ಸೂಚಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಉಪಾಧ್ಯಕ್ಷ ಕೆಎಚ್ ವೇಣುಕುಮಾರ್, ಮಾಜಿ ಅಧ್ಯಕ್ಷರಾದ ಕೆಆರ್ ಮಂಜುನಾಥ್, ಎಸ್ಆರ್ ಪ್ರಸನ್ನಕುಮಾರ್, ಬಿಆರ್ ಉದಯ್ ಕುಮಾರ್, ರಾಷ್ಟ್ರೀಯ ಮಂಡಳಿ ಸದಸ್ಯ ಜಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಬನವಾಸೆ ಮಂಜು ಹಾಗೂ ಪತ್ರಕರ್ತರು ಭಾಗವಹಿಸಿ ಆರಂಭದಲ್ಲಿ 1 ನಿಮಿಷ ಮೌನಾಚರಣೆ ಮಾಡಿದರು. ನಂತರ ಮಾತನಾಡಿದ ಹಲವರು, ಹಿರಿಯ ಪತ್ರಕರ್ತರ ನಿಧನ ಅತೀವ ನೋವು ತಂದಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ಹಾಗೆ ಬಡ ಪತ್ರಕರ್ತರಿಗೆ ಆರ್ಥಿಕ ಸಹಾಯ ಮಾಡುವ ಸಂಬಂಧ ಸಂಘದಲ್ಲಿ ಕ್ಷೇಮಾಭಿವೃದ್ಧಿ ನಿಧಿಯನ್ನ ಹೆಚ್ಚಳ ಮಾಡುವುದು ಹಾಗೂ ಹಣ ಕ್ರೋಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಹಲವು ಸಲಹೆ ನೀಡಿದರು. ವಿವಿಧ ಜಾತಿ ಧರ್ಮಗಳಿಂದ ಒಟ್ಟಾಗಿರುವ ಭಾರತ ದೇಶದಲ್ಲಿ ಮುಸ್ಲಿಂ ಸಮುದಾಯದವರು ಈದ್ ಉಲ್ ಫಿತರ್ ಹಾಗೂ ಬಕ್ರೀದ್ ಹಬ್ಬಗಳನ್ನು ಸಡಗರದಿಂದ ಆಚರಣೆಯನ್ನ ಮಾಡುತ್ತಾರೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ನ ನಿಕಟಪೂರ್ವ ಅಧ್ಯಕ್ಷ ಮುಜೀಬ್ ಉರ್ ರೆಹಮಾನ್ ತಿಳಿಸಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಹಿರಾ ಸೆಂಟರ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಈದ್ ಮಿಲನ್ ಸೌಹಾರ್ದ ಕೂಟವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪವಿತ್ರ ರಂಜಾನ್ ತಿಂಗಳಲ್ಲಿ ಮಾಡುವ ಉಪವಾಸದಿಂದ ಸಹನೆ ಹಾಗೂ ದೇವರು ನಮ್ಮನ್ನು ನೋಡುತ್ತಿದ್ದಾನೆ ಎಂಬ ಅಂಶಗಳನ್ನು ಕಲಿಯುತ್ತೇವೆ. ಯಾವುದೇ ಹಬ್ಬವನ್ನು ಆಚರಣೆ ಮಾಡುವ ಮೊದಲು ನಾವು ಬಡಬಗ್ಗರಿಗೆ ದಾನ ನೀಡಬೇಕು ಎಂದರು. ಏಕತೆಯನ್ನು ಹೊಂದಿರುವಂತಹ ಹಾಗೂ ಬಹುತ್ವವನ್ನು ಹೊಂದಿರುವಂತಹ ಈ ಭಾರತದ ಸಂಸ್ಕೃತಿ, ಅದರ ಸೊಗಡು ಪ್ರತಿ 50 ಕಿಲೋಮೀಟರ್ಗೆ ಅದರ ಭಾಷೆಯ ಸೊಗಡು ಮತ್ತು ಅದರ ಸಂಸ್ಕೃತಿ ಬದಲಾಗ್ತಾ ಹೋಗ್ತದೆ. ಇಂತಹ ಭವ್ಯ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿ ಭಾರತದಲ್ಲಿ ತಮ್ಮ ಹಬ್ಬಗಳನ್ನು ಆಚರಿಸುತ್ತಾರೆ. ಆ ಹಬ್ಬಗಳ ಮುಸ್ಲಿಮರಿಗೆ 2 ಹಬ್ಬಗಳು. ಒಂದು ರಮಜಾನ್ ಅಂತ ನಾನೇನು ಹೇಳಿದ್ರೆ ಈದ್ ಉಲ್ ಫಿತ್ರ್, ಈ ರಮಜಾನ್ ಹಬ್ಬ, ಹಾಗೂ ಇನ್ನೊಂದು ಈದ್ ಉಲ್ ಅದ್ಹಾ, ಬಕ್ರೀದ್
ಆ ಈ ಎರಡೇ ಹಬ್ಬ ಮುಸ್ಲಿಮರು ಆಚರಿಸುವಂಥದ್ದು. ಈಗಾಗಲೇ ಪವಿತ್ರ ಕುರಾನ್ ಪಠಣದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ನ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಮ್ಹಿ ಮಾತನಾಡಿ, ನಾವು ಇಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿದ್ದೇವೆ. ಸಾಧಕ ಬಾಧಕಗಳನ್ನು ಚರ್ಚಿಸದೆ ಧರ್ಮಗಳ ನಡುವೆ ವಿಷಬೀಜವನ್ನ ಬಿತ್ತಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಳ್ಳಲಾಗುತ್ತಿರುವುದು ಆತಂಕಕಾರಿಯಾಗಿದೆ. ಮೌಲ್ಯವಿಲ್ಲದ ಸಮಾಜದಲ್ಲಿ ಒಳ್ಳೆಯ ಗುಣಗಳನ್ನು ಹುಡುಕುವಂತಹ ಪರಿಸ್ಥಿತಿಗೆ ತಲುಪಿದ್ದೇವೆ. ದೇವನೊಬ್ಬ ನಾಮ ಹಲವು ಎಂಬಂತೆ ನಾವು ಪೂಜಿಸುವ ದೇವರನ್ನ ಮೊದಲು ಪ್ರೀತಿಸುವುದನ್ನ ಕಲಿತಾಗ ಮಾತ್ರ ನಾವು ನಮ್ಮ ನೆರೆಹೊರೆಯವರನ್ನ ಪ್ರೀತಿಸಲು ಕಲಿಯುತ್ತೇವೆ. ಇಡೀ ಪ್ರಪಂಚದಲ್ಲಿ ಕೆಟ್ಟ ಸಂದೇಶವನ್ನ ಸಮಾಜಕ್ಕೆ ಸಾರುವ ಯಾವುದೇ ಧರ್ಮವಿಲ್ಲ ಎಂದು ನುಡಿದರು. ಅದು ನಮ್ಮ ಅಜ್ಞಾನವನ್ನು ಹೆಚ್ಚಿಸುತ್ತದೆ ಮತ್ತು ಅಜ್ಞಾನ ಎಂಬುದು ನಮ್ಮ ಶತ್ರು, ನಮ್ಮನ್ನು ಹಾಳು ಮಾಡ್ತದೆ ಅಜ್ಞಾನ. ಆದ್ದರಿಂದ ಹೀಗೆ ನಾವು ಒಟ್ಟು ಸೇರುವುದರಿಂದ ನಮ್ಮ ಅರಿವು ಹೆಚ್ಚುತ್ತದೆ. ವಾಟ್ಸಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ನಾವೆಲ್ಲ, ದೊಡ್ಡವರು ಸಣ್ಣವರು, ಅವೆಲ್ಲ ಇವತ್ತು ವಾಟ್ಸಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್. ನಮ್ಮ ಬುದ್ಧಿಯನ್ನು, ನಮ್ಮ ಆಲೋಚನೆಯನ್ನು ನಾವು ಯಾರಿಗೋ ಅಡವಿಟ್ಟಿದ್ದೇವೆ. ನಾವು ಸ್ವತಃ ಆಲೋಚಿಸುವುದಂತ ಇಲ್ಲ. ಯಾರೋ ಬರೆದದ್ದನ್ನು, ಯಾರೋ ಹೇಳಿದ್ದನ್ನು, ಯಾರೋ ಸುಳ್ಳಾಗಿ ವರದಿ ಮಾಡಿದ್ದನ್ನು ನಂಬಿ ಅದರ ಮೇಲೆ ಚರ್ಚೆ ಮಾಡಿ. ಈ ವೇಳೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೋಬಳಿ ಅಧ್ಯಕ್ಷ ಎಂ ತೇಜ್ಪಾಲ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ, ರೋಟರಿ ಕ್ಲಬ್ ಅಧ್ಯಕ್ಷ ಬಿಯು ಪೃಥ್ವಿ, ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿಪಿ ಬಸವರಾಜು, ರೀಫಾ ಪ್ಲಾಂಟರ್ಸ್ ಅಧ್ಯಕ್ಷ ನುಮಾನ್ ಆದಿಲ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕಸಬಾ ಹೋಬಳಿ ದೇವಿಗೆರೆ ಗ್ರಾಮದ ಡಿ ಮಲ್ಲೇಗೌಡರವರಿಗೆ ಗುರುಕುಲ ಸಂಘದ ವತಿಯಿಂದ ಶತಾಯುಷಿ ರಂಗ ಕಲಾ ಭೀಷ್ಮ ಎಂಬ ಬಿರುದನ್ನು ನೀಡಿ ಸನ್ಮಾನಿಸಲಾಯಿತು. ಕಸಬಾ ಹೋಬಳಿ ದೇವಿಗೆರೆ ಗ್ರಾಮದ ನಿವೃತ್ತ ಶಿಕ್ಷಕ ಹಾಗೂ ರಂಗ ಕಲಾವಿದರಾದ ಡಿ ಮಲ್ಲೇಗೌಡರವರು 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ತಮ್ಮ ಸ್ವಗ್ರಾಮದಲ್ಲಿಂದು ಅದ್ದೂರಿಯಿಂದ ಶತಾಯುಷಿ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣದ ಗುರುಕುಲ ಸಂಘದ ವತಿಯಿಂದ ಶತಾಯುಷಿ ರಂಗಕಲಾ ಭೀಷ್ಮ ಎಂಬ ಬಿರುದನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ವೇಳೆ ನಿವೃತ್ತ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಸೊಪ್ಪಿನಹಳ್ಳಿ ರಂಗೇಗೌಡ ಮಾತನಾಡಿ, ಇವರು ಶಿಕ್ಷಕ ವೃತ್ತಿಯನ್ನ ಮಾಡುತ್ತಾ ಜೊತೆಯಲ್ಲಿ ರಂಗ ಕಲಾವಿದರು ಆಗಿ ಕಲಾವಿದರಿಗೆ ತನ್ನಲ್ಲಿದ್ದಂತಹ ಕಲೆಗಳನ್ನು ಧಾರೆ ಎರೆದಿದ್ದಾರೆ. ಇಂತಹ ಶಿಕ್ಷಕರು ಮತ್ತು ಕಲಾವಿದರು 100 ವರ್ಷ ಪೂರೈಸಿ 101 ವರ್ಷಕ್ಕೆ ಕಾಲಿಟ್ಟಿರುವುದು ಗ್ರಾಮಸ್ಥರಲ್ಲಿ ಸಂತೋಷ ಮನೆ ಮಾಡಿದೆ. ಇಂತಹವರಿಂದ ಕಲೆ ಮತ್ತು ಶಿಕ್ಷಣವನ್ನ ಪಡೆದವರು ಇಂದು ರಾಜ್ಯ ಮಟ್ಟ, ಅಂತಾರಾಜ್ಯ ಮಟ್ಟದಲ್ಲೂ ಕೂಡ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಎಂದರು. ನಮ್ಮೂರಲ್ಲಿ ಸ್ಕೂಲ್ ಇರಲಿಲ್ಲ, ಆದರೆ ನಮ್ಮಪ್ಪ ಅಪಾರವಾದಂತ ವಿದ್ಯಾಪ್ರೇಮಿ. ನಮ್ಮಪ್ಪ ಅಮ್ಮ ಇಬ್ರು ಎಡಗೆ ಎಬ್ಬೆಟ್ಟು, ಅದು ಬೇರೆ ವಿಷಯ. ಅದು ತುಂಬಾ ವಿದ್ಯಾಪ್ರೇಮಿ. ನಾನು ಓದಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸಾಧನಹಳ್ಳಿ ಪ್ರೈಮರಿ ಸ್ಕೂಲ್ಗೆ ಹಾಕಿದ್ರು. ಆ ಶಾಲೆಗಳು ಆ ಕಡೆ ಈ ಕಡೆ ದಾಟಕ್ಕಾಗ್ತಿರಲಿಲ್ಲ ಅಂತ. ಆಗ ದೇವಗೆರೆ ಕೆರೆ 10 ಸಲ ತುಂಬಿ 10 ಸಲ ಕೋಡಿ ಬೀಳ್ತಕ್ಕಂಥ ಸಂದರ್ಭ ಇತ್ತು 50-60ರ ದಶಕದಲ್ಲಿ. ಆಗ ನಾನು ಶಾಲೆಯಲ್ಲಿ ದಾಟ್ಕೊಂಡು ಅಲ್ಲಿ ಹೋಗಿ ಇವರು ಮಲ್ಲೇಗೌಡರು ಆಗ್ತಾನೆ ಮೇಷ್ಟ್ರಾಗಿ ಬಂದಿದ್ರು. ಅದು ಆಂಜನೇಯ ದೇವಸ್ಥಾನದಲ್ಲಿ ಸ್ಕೂಲ್ ನಡೀತಾ ಇತ್ತು. ಈಗ ಕಟ್ಟೆ ಎಲ್ಲ ತುಂಬಿ ಹಾಕಿದ್ದಾರೆ, ಸಾತನಹಳ್ಳಿ ಶೇಖರಣೆ ಬದಲಾವಣೆ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಅವತ್ತಿನ ಪರಿಸ್ಥಿತಿ ನಾನು ಏನು ನೆನೆಸ್ಕೊಳ್ತಿದ್ದೇನೆ ಅಂದರೆ, ನನಗೆ ಅಕ್ಷರ ಕಲಿಬೇಕು ಅಂತ ಆಸೆ ಇದ್ದಾಗ ಅಲ್ಲಿ ಒಂದು ಒಳ್ಳೆ ಪ್ಯಾಕ್ಗಳು ಕಾಣಿಸ್ಕೊಂಡ್ಬಿಟ್ಟು ಆ ಶಾಲೆಗಳಲ್ಲಿ. ಅದಕ್ಕೆ ಎದುರ್ಕೊಂಡು ನಾನೇನು ಮಾಡಿದೆ, ಸ್ಕೂಲ್ಗೆ ಹೋಗಿ ನಿಲ್ಲಿಸ್ಬಿಟ್ಟೆ. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಕೃಷ್ಣಮೂರ್ತಿ, ನಿವೃತ್ತ ಉಪನಿರ್ದೇಶಕ ಬಸವರಾಜ್, ಹಾಸನ ಶಿಕ್ಷಣ ಇಲಾಖೆಯ ಡಯಟಿನ ಕೃಷ್ಣೇಗೌಡ, ನಿವೃತ್ತ ಪ್ರಾಂಶುಪಾಲ ಸಿದ್ದೇಗೌಡ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರಿನ ಶಕ್ತಿ ದೇವತೆ ಎಂದೇ ಖ್ಯಾತಿ ಹೊಂದಿರುವ ಶ್ರೀ ದುರ್ಗಮ್ಮ ದೇವಿಯ ಸಿಡಿ ಉತ್ಸವ ಅತ್ಯಂತ ಭಕ್ತಿಭಾವ ಹಾಗೂ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ದುರ್ಗಮ್ಮ ದೇವಿಯ ಆರಾಧನಾ ಜಾತ್ರಾ ಮಹೋತ್ಸವ ನಡೆಸುವ ವಾಡಿಕೆ ಹಿಂದಿನಿಂದಲೂ ಬೆಳೆದುಕೊಂಡು ಬಂದಿದೆ. ಅಂತೆಯೇ ಪಟ್ಟಣದ ಬಿಷ್ಣಮ್ಮ ಕೆರೆ ದುರ್ಗಮ್ಮ ದೇವತೆಗೆ ಸಿಡಿಹೋತ್ಸವ ನಡೆಸಲಾಯಿತು. ವಿಶೇಷ ದರ್ಶನದೊಂದಿಗೆ ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಶಕ್ತಿ ದೇವತೆ ದುರ್ಗಮ್ಮನವರ ದೇಗುಲಕ್ಕೆ ಹೆಚ್ಚಾಗಿ ಭಕ್ತರು ಆಗಮಿಸಿ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಜಾತ್ರಾ ಮಹೋತ್ಸವ ಆರಂಭವಾದ ದಿನದಲ್ಲಿ ದೇವಿಯನ್ನ ನಾನಾ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗುತ್ತದೆ. ಬಳಿಕ 40 ಗ್ರಾಮಗಳಿಂದ ಬಂದ ಗಂಡ್ಮಕ್ಕಳು ಭಕ್ತರ ಸಮ್ಮುಖದಲ್ಲಿ ತಮ್ಮ ಹರಕೆ ತೀರಿಸುವುದರ ಮೂಲಕ ಕೆಂಡೋತ್ಸವ, ಸಿಡಿಯೋತ್ಸವ ನಡೆಸಲಾಗುತ್ತದೆ. ಶಕ್ತಿ ದೇವತೆ ದುರ್ಗಮ್ಮನವರಿಗೆ ವಿಶೇಷ ಪೂಜೆ ಮಾಡಿ ಅಲಂಕರಿಸಲಾಗುತ್ತದೆ. ವಿಶೇಷವಾಗಿ ಉತ್ಸವ ಮೂರ್ತಿಗೆ ಪುಷ್ಪಾಲಂಕಾರ ಮಾಡಲಾಗುತ್ತದೆ. ನೂರಾರು ಭಕ್ತರು ತಮ್ಮ ಹರಕೆ ತೀರಿಸಲು ಚಿಕ್ಕಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಸಿಡಿ ಉತ್ಸವಕ್ಕೂ ಮುನ್ನ ಇನ್ನಿತರ ಕಡೆಗಳಿಂದ ಕಳಸದೊಂದಿಗೆ ಆಯಾ ದೇವತೆಗಳು ಇಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಅವುಗಳಿಗೆ ತೀರ್ಥ ಹಾಕಿ ಸಿಡಿ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತದೆ. ಸಿಡಿ ಉತ್ಸವ ತಿರುಗುವ ವೇಳೆಯಲ್ಲಿ ಭಕ್ತರು ತಮ್ಮ ಹರಕೆ ಪೂರೈಸುವಂತೆ ಮತ್ತು ನಾಡಿಗೆ ಒಳಿತು ಮಾಡಲಿ ಎಂದು ಪೂಜೆ ಸಲ್ಲಿಸುತ್ತಾರೆ. ಪೂಜಾ ಕೈಂಕರ್ಯಗಳನ್ನು ಅರ್ಚಕರಾದ ಅಣ್ಣೇಗೌಡ, ಗುರಪ್ಪಗೌಡ, ಕುಮಾರ್, ಪದ್ಮೇಗೌಡ ನೆರವೇರಿಸುವರು.
ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ಡ್ರೈವ್ ಹಗರಣ ಹಿನ್ನೆಲೆ ಸೂಕ್ತ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿ ಡಿಎಸ್ಎಸ್ ಹಾಗೂ ಸಿಡಿಪಿಐ ಸಂಘಟನೆಗಳು ಮಂಡ್ಯದಲ್ಲಿಂದು ಪ್ರತ್ಯೇಕ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದ ಪ್ರತಿಭಟನಾಕಾರರು ಪೆನ್ಡ್ರೈವ್ ಹಗರಣದಲ್ಲಿ ಸಿಲುಕಿಕೊಂಡಿರುವ ಸಂಸದ ಪ್ರಜ್ವಲ್ ರೇವಣ್ಣರನ್ನ ತಕ್ಷಣ ಬಂಧಿಸಬೇಕಾಗಿದ್ದು, ರಾಜ್ಯದ ಹೆಣ್ಣುಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇಂತಹ ನೀಚ ಸಂಸ್ಕೃತಿ ಹೀನ ಸಂಸದರಿಂದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದ್ದು, ಸಾವಿರಾರು ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ ಪ್ರಜ್ವಲ್ ಸಂಸದ ಸ್ಥಾನಕ್ಕೆ ಅರ್ಹನಲ್ಲ. ಈ ಕೂಡಲೇ ಅವರನ್ನ ಬಂಧಿಸಬೇಕೆಂದು ಒತ್ತಾಯಿಸಿದ ಅವರು, ಮಹಿಳೆಯರ ರಕ್ಷಣೆ ಮಾಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಪೊಲೀಸ್ ವೈಫಲ್ಯ ಇದಕ್ಕೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಏನಪ್ಪಾ ಅಂದ್ರೆ ಹಾಸನ ಜಿಲ್ಲೆಯ ಎಂಪಿ ಪ್ರಜ್ವಲ್ ರೇವಣ್ಣ ಅವರು ಏನು 2100 ಹೆಣ್ಮಕ್ಳ ಒಂದು ಶೋಷಣೆ ಮಾಡಿದ್ದಾರೆ. ಅವ್ರ ಜೊತೆಲಿ ವಿಡಿಯೋ ಕ್ಲಿಪ್ ಎಲ್ಲ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಅವರನ್ನ ಯಾವ ರೀತಿ ಬೆಳೆಸ್ಕೊತಾ ಇದ್ರು ಅನ್ನೋದು ತಮಗೆಲ್ಲ ಗೊತ್ತಿದೆ. ಆದ್ರೂ ಸ್ಟೇಟ್ ಮೀಡಿಯಾ ಅಲ್ಲ, ಸೆಂಟ್ರಲ್ ಮೀಡಿಯಾ ಅಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ ನಲ್ಲೂ ಇದು ನಡೆದಿರುವಂತ ಮೀಡಿಯಾದಲ್ಲಿ ನಡೆದಿರುವಂತ ವಿಷಯ. ಹಾಗಾದ್ರೂ ಅವರು ಭಾರತ ದೇಶ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಇದರಲ್ಲಿ ಅರ್ಥನೇ ಇಲ್ಲ. ಈ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ, ತಮ್ಮ ಅಧಿಕಾರ, ಹಣ, ಅಹಂಕಾರ ಈ ಮೂರನ್ನ ಉಪಯೋಗಿಸ್ಕೊಂಡು ಈ ರಾಜ್ಯದ ಸರಿಸುಮಾರು 2,000ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಅನಾಚಾರ, ದಬ್ಬಾಳಿಕೆಯನ್ನ ಮಾಡಿರೋದು ಈಗ ಜಗಜಾಹೀರಾತಾಗಿದೆ. ಇವರ ಈ ನಡವಳಿಕೆ ಇಡೀ ರಾಷ್ಟ್ರಕ್ಕೆ ಒಂದು ಕಳಂಕ. ಮೋದಿಯವರಿಗೆ ಇದ್ರ ಬಗ್ಗೆ ಗೊತ್ತಿದ್ರೂ ಸಹ ಅವರ ಪರವಾಗಿ ಚುನಾವಣಾ ಪ್ರಚಾರನ NDA ಅಭ್ಯರ್ಥಿ ಅಂತ ಅವರು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧವಾಗಿದೆ. ಈ ಕೂಡಲೇ ಪ್ರಜ್ವಲ್ ರೇವಣ್ಣರವರನ್ನ ಈಗಾಗಲೇ ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ. ಕಳೆದ ವರ್ಷ ಇಡೀ ರಾಜ್ಯವನ್ನೇ ನಿಬ್ಬರಗಾಗಿಸಿದ್ದ ಭ್ರೂಣಲಿಂಗ ಪತ್ತೆ ದಂಧೆ ಇನ್ನೂ ಮುಂದುವರೆದಿದ್ದು, ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿಯೇ ದಂಧೆ ನಡೆಯುತ್ತಿದ್ದು ಎಂಬ ಮತ್ತೊಂದು ಅಪಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯಾಧಿಕಾರಿಗಳು ದಾಳಿ ನಡೆಸಿದ್ದು, ಗರ್ಭಪಾತಕ್ಕೆ ಬಂದಿದ್ದ ಮಹಿಳೆಯನ್ನ ಸಂರಕ್ಷಿಸಿದ್ದಾರೆ. ಪಾಂಡವಪುರ ಆರೋಗ್ಯ ಇಲಾಖೆಯ ಕ್ವಾರ್ಟರ್ಸ್ ಮೇಲೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಮೋಹನ್ ಹಾಗೂ ಪಾಂಡವಪುರ ತಾಲೂಕು ಆರೋಗ್ಯಾಧಿಕಾರಿ ಡಾ ಅರವಿಂದ್ ಹಾಗೂ ಪೊಲೀಸರು ಜಂಟಿ ದಾಳಿ ನಡೆಸಿದ್ದು, ಈ ವೇಳೆ ಗರ್ಭಪಾತಕ್ಕೆ ಬಂದಿದ್ದ ಮೈಸೂರು ಮೂಲದ ಪುಷ್ಪಲತಾ ಎಂಬ ಮಹಿಳೆಯನ್ನ ರಕ್ಷಣೆ ಮಾಡಿದ್ದಾರೆ. ಅಲ್ಲದೆ ಕೃತ್ಯಕ್ಕೆ ಬಳಸುತ್ತಿದ್ದ ಯಂತ್ರೋಪಕರಣಗಳು ಜಪ್ತಿ ಮಾಡಲಾಗಿದ್ದು, ಆಸ್ಪತ್ರೆ ಸಿಬ್ಬಂದಿಯ 3 ವಶಪಡಿಸಿಕೊಂಡಿದ್ದಾರೆ. ಮೈಸೂರು ಮೂಲದ ಪುಷ್ಪಲತಾ ಈಗಾಗಲೇ 2 ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, 3ನೇ ಮಗು ಹೆಣ್ಣು ಎಂದು ತಿಳಿದು ಗರ್ಭಪಾತ ಮಾಡಿಸಿಕೊಳ್ಳಲು ಪಾಂಡವಪುರಕ್ಕೆ ಆಗಮಿಸಿದ್ದರು. ಭಾನುವಾರ ತಡರಾತ್ರಿ ಪುಷ್ಪಲತಾ ಗರ್ಭಪಾತಕ್ಕೆ ಎಲ್ಲಾ ತಯಾರಿ ಮಾಡಿಕೊಳ್ಳಲಾಗಿತ್ತು. ಅಧಿಕಾರಿಗಳು ದಾಳಿ ನಡೆಸುವಷ್ಟರಲ್ಲಿ ಗರ್ಭಪಾತದ ಔಷಧಿ ಸೇವಿಸಿದ ಪುಷ್ಪಲತಾ ವೈದ್ಯರು ಎಷ್ಟೇ ಪ್ರಯತ್ನಿಸಿದರೂ ಮಗುವನ್ನು ಉಳಿಸಲಾಗಲಿಲ್ಲ. ಪಾಂಡವಪುರ ತಾಲೂಕು ಆಸ್ಪತ್ರೆ ಆಂಬ್ಯುಲೆನ್ಸ್ ಚಾಲಕ ಆನಂದ್, ಆಸ್ಪತ್ರೆಯ ಹೊರಗುತ್ತಿಗೆ ಡಿ ಗ್ರೂಪ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ ಶ್ರೀಮತಿ ಅಶ್ವಿನಿ ಹಾಗೂ ಮತ್ತೊಬ್ಬ ಮಹಿಳೆಯನ್ನ ವಶಕ್ಕೆ ಪಡೆಯಲಾಗಿದ್ದು, ಚಾಲಕ ಆನಂದ್ ನೀಡಲಾಗಿದ್ದ ಸರ್ಕಾರಿ ವಸತಿ ಗೃಹದಲ್ಲಿಯೇ ಈ ಕೃತ್ಯ ನಡೆದಿದ್ದು ಎಂದು ತಿಳಿದು ಬಂದಿದೆ. ಪಾಂಡವಪುರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದು, 3 ವಶಕ್ಕೆ ಪಡೆದುಕೊಂಡು ತನಿಖೆ ಆರಂಭಿಸಿದ್ದಾರೆ. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಪಾಂಡವಪುರ. ಚಾಮರಾಜನಗರದ ಜೋಡಿ ರಸ್ತೆಯಲ್ಲಿರುವ ಚರಂಡಿಗಳು ತುಂಬಿ ತುಳುಕುತ್ತಿದ್ದು, ಸ್ವಚ್ಛಗೊಳಿಸಲು ನಗರಸಭೆಯ ಯಾರೊಬ್ಬ ಅಧಿಕಾರಿಗಳು ಸೂಚನೆ ನೀಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ನಗರದ ಜೋಡಿ ರಸ್ತೆಯಲ್ಲಿರುವ ಕೆಇಬಿ ಕಚೇರಿಗೆ ಹೊಂದಿಕೊಂಡಿರುವ ಚರಂಡಿಯ ಅವ್ಯವಸ್ಥೆಯ ದೃಶ್ಯ ತೀರಾ ಕೆಳಮಟ್ಟಕ್ಕೆ ಇದ್ದರೂ ಯಾವೊಬ್ಬ ಅಧಿಕಾರಿಯೂ ಇತ್ತ ಗಮನ ಹರಿಸುತ್ತಿಲ್ಲ ಹಾಗೂ ಅಧಿಕಾರಿ ವರ್ಗದವರು ಓಡಾಟ ನಡೆಸಿದರೂ ಈ ಅವ್ಯವಸ್ಥೆಯನ್ನ ಕಂಡರೂ ಕಾಣದ ರೀತಿಯಲ್ಲಿ ಸಂಚರಿಸುತ್ತಿದ್ದಾರೆ. ಅಲ್ಲದೆ ಚಾಮರಾಜನಗರದ 31 ವಾರ್ಡ್ ಸೇರಿದಂತೆ ಕೆಲವು ಭಾಗಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇಂತಹ ಪರಿಸ್ಥಿತಿ ಜಿಲ್ಲೆಯಲ್ಲಿರುವುದನ್ನು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡು ನಗರದಾದ್ಯಂತ ಖುದ್ದು ಸಂಚಾರ ಮಾಡಿ ಪರಿಶೀಲನೆ ನಡೆಸಬೇಕಾಗಿದೆ. ಜೊತೆಗೆ ಯಾವ ರೀತಿ ನಗರಸಭೆಯ ಕಾರ್ಯ ನಡೆಯುತ್ತಿದೆ ಎಂಬುದನ್ನು ಗಮನಿಸಿ ಅಧಿಕಾರಿಗಳಿಗೆ ಸರಿಯಾದ ಸೂಚನೆಗಳನ್ನು ನೀಡಬೇಕೆಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ವರದಿ ಜಿ ಸ್ಯಾಮ್ಯುಯಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಭಾರತೀಯ ಜನತಾ ಪಾರ್ಟಿ ಮತ್ತು ಯುವ ಮೋರ್ಚಾ ಸಹಯೋಗದೊಂದಿಗೆ ಭಟ್ಕಳದಲ್ಲಿ ಮೋದಿಗಾಗಿ ಬೃಹತ್ ಬೈಕ್ ಜಾಥಾಗೆ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವ ಕುಮಾರ ಬಂಗಾರಪ್ಪ, ನಾವು ರಾಷ್ಟ್ರವನ್ನ ಕಟ್ಟಲು ಹೊರಟಿದ್ದು ಅದಕ್ಕಾಗಿಯೇ ಮತ್ತೊಮ್ಮೆ ಮೋದಿಯವರನ್ನ ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕಾಗಿದೆ. ಹಿಂದಿನ ಚುನಾವಣೆಗೂ ಈಗಿನ ಚುನಾವಣೆಗೂ ಬಹಳ ವ್ಯತ್ಯಾಸವಿದ್ದು, ಅಭಿವೃದ್ಧಿಯ ಪಥವು ಉತ್ತುಂಗಕ್ಕೆ ಹೋಗಿರುವ ಕ್ಷಣವಾಗಿದೆ. ದೋಣಿಯಿಂದ ನೀರಿಗೆ ಜುಗಿದ್ರೆ ನಾನು ಆಡಳಿತ ನಡೆಸಿಬಿಡುತ್ತೇನೆ ಎನ್ನುವ ಮಂತ್ರಿಗಳು ಇಲ್ಲಿದ್ದಾರೆ. ಅದೆಲ್ಲ ಇಲ್ಲಿ ಆಗೋದಿಲ್ಲ. ನಾವು ಆಡಳಿತದಲ್ಲಿ ಧುಮುಕುವ ಕೆಲಸ ಮಾಡಬೇಕು, ಭ್ರಷ್ಟರನ್ನ ನಿಗ್ರಹ ಮಾಡುವ ಕೆಲಸ ಮಾಡಬೇಕು. ಅಂತಾರಾಷ್ಟ್ರೀಯ ಟೆರರಿಸ್ಟ್ ಹೆಸರಿನ ಮೇಲೆ ಭಟ್ಕಳ ನಿಂತಿದ್ದು, ಅಂತಹ ಕೆಟ್ಟ ಹೆಸರನ್ನ ತೆಗೆಯುವ ಕೆಲಸ ಮಾಡಬೇಕಾಗಿದೆ. ಅದು ನಮ್ಮ ಮುಖ್ಯ ಗುರಿಯಾಗಬೇಕು ಎಂದರು.
ಈ ವೇಳೆ ಸಂಚಾಲಕ ಗೋವಿಂದ್ ನಾಯಕ್, ಮಾಜಿ ಶಾಸಕ ಸುನೀಲ್ ನಾಯಕ್, ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯಕ್, ಮಾಜಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಹಾಗಾಗಿ ಅವರು ಆ ಕಡೆಗೆ ಖಾನಾಪುರದಿಂದ ಹೊರಗಡೆಗೆ ಇರ್ತಾರೆ ಹೊರತು ಖಾನಾಪುರ, ಕಿತ್ತೂರು ಮತ್ತೆ ಹಾಗಲಿಯ, ಸಿರ್ಸಿ, ದಾಂಡೇಲಿ ಈ ಕಡೆಗೆಲ್ಲ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಈ ಆಗತಕ್ಕಂಥದ್ದು ಅವ್ರು ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಮತ್ತು ಇಲ್ಲಿರ್ತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತು ಹಿಂದುತ್ವದ ಬಗ್ಗೆ ಒಂದ್ ಕಡೆಗೆ ಇದು ಮಾತನಾಡ್ತಾ ನಾವು ಮುಂದೆ ಹೋಗ್ತೀವಿ ಅಂತಕ್ಕಂಥ ಮಾತಿದ್ರು ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾತನಾಡ್ತಕ್ಕಂಥದ್ದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ವಿಶ್ವಾಸ್ ಕಾ ಸಾಥ್ ಅವ್ರ ಪ್ರಯಾಸ್ ಕಾ ಸಾಥ್, ನಾವೆಲ್ಲರನ್ನೂ ಜೊತೆಗೆ ಉಡ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಾದದ ಮೇಲೆ ಇರ್ತಕ್ಕಂಥ ಕ್ಷೇತ್ರ ಇದು. ಹಾಗಾಗಿ ನಾನು ಹೆಚ್ಚಿಗೆ ಸಮಯವನ್ನ ಭಾಷಣದಲ್ಲಿ ತಗೊಳಕ್ ಹೋಗಲ್ಲ. ಯಾಕಂದ್ರೆ ಇವಾಗ 15-20 ದಿನ ನೀವು ಬರೀ ಭಾಷಣಗಳನ್ನೇ ಕೇಳಿದ್ದೀರಿ. ನಾವು ಇವತ್ತೇನು ಮತದಾರರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೋಬೇಕು ಮತ್ತು ಸಮಾಜದ ಮುಖಂಡರುಗಳು, ಅದರಲ್ಲೂ ವಿಶೇಷವಾಗಿ ನಮಗೆ ನಾಮಧಾರಿ, ಬಿಲ್ಲವರು, ಹಿಂದುಳಿದ ವರ್ಗದವರು, ನಮ್ಮ ಮೀನುಗಾರರಲ್ಲೇ 2 ಪಂಗಡ ಇರತಕ್ಕಂಥದ್ದು, ಕಾರ್ಮಿಗಳು, ಈ ತರ GSPನವರು, ಈ ತರ ಅನೇಕ ಸಮಾಜಗಳು ಈಗಾಗಲೇ ಅವರು ಬಿಜೆಪಿಯನ್ನ ರಚನೆ ಮಾಡಿಕೊಂಡು ಬಿಜೆಪಿಯನ್ನ ಗೆಲ್ಸ್ಕೊಂಬರ್ತಕ್ಕಂಥ ಕೆಲಸವನ್ನ. ಕೊಪ್ಪಳ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದ ಪರಿಣಾಮ ಬಿಸಿಲಿನ ತಾಪ 41 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದ್ದು, ಬಿಸಿಲಿನ ಪ್ರಖರತೆಗೆ ಬೇಸತ್ತ ಸಾರ್ವಜನಿಕರು ನೆರಳು ಹಾಗೂ ತಂಪು ಪಾನೀಯಗಳಿಗೆ ಮೊರೆ ಹೋಗುತ್ತಿದ್ದಾರೆ. ಈ ಕುರಿತು ಕುಕ್ಕನೂರಿನ ರೈತ ದೇವಪ್ಪ ಸೋಬಾನದ ಮಾತನಾಡಿ, ಈ ವರ್ಷದ ಬಿಸಿಲು ಬೇಗ ಸಾಕಷ್ಟು ಹೆಚ್ಚಳವಾಗಿದೆ. ಇಷ್ಟೊಂದು ಬಿಸಿಲನ್ನು ನಾವು ಕಂಡಿಲ್ಲ. ಮೇ 5ರೊಳಗೆ ಮಳೆ ಬರಬೇಕಿತ್ತು. ವರುಣ ಕೃಪೆ ತೋರಿಲ್ಲ. ಬಿಸಿಲಿನ ಝಳಕ್ಕೆ ಚಿಕ್ಕ ಮಕ್ಕಳು, ಹಿರಿಯರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ನಮ್ಮಂತಹವರು ತಂಪು ಪಾನೀಯ, ಸೋಡಾ, ಎಳೆನೀರು ಸೇವಿಸಿ ಸಮಯ ಕಳೆಯುವ ಸ್ಥಿತಿ ಎದುರಾಗಿದೆ. ಬರುವ ದಿನಗಳಲ್ಲಿ ಇನ್ನೂ ಬಿಸಿಲು ಹೆಚ್ಚಳವಾಗುವ ಲಕ್ಷಣಗಳು ಕಂಡುಬರುತ್ತಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಸಸಿಗಳನ್ನು ನೆಟ್ಟು ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಕಾಳಜಿ ತೋರಬೇಕೆಂದರು. ಒಂದು ಬಿಸಿಲಿನ ತಾಪಮಾನ ನಾನು ಯಾವಾಗಲೂ ನೋಡಿದ್ದೀನಿ ಸರ್. ಯಾವಾಗಲೂ ಎಲ್ಲರ ಬಾಯಲ್ಲಿ ಆದ್ರೆ ಅದ ಬರ್ತಾ, ನಮ್ಮ ಬಾಯಲ್ಲಿ ಅದ ಬರ್ತಾ. ಈ ಥರ 40-42 ಡಿಗ್ರಿ ಸೆಲ್ಸಿಯಸ್ ಯಾವಾಗಲೂ ನಮ್ಮ ಊರಲ್ಲಿ ಯಾವತ್ತಿಗೂ ಹೋಗಿಲ್ಲ. ಕನ್ನಡದ ನೋಡ್ತೀವಿ, ಈ ಥರ ಯಾವಾಗಲೂ ಆಗಿಲ್ಲ. ಆದರೆ ಈ ಥರ ಬಿಸಿಲಿರೋದ್ರಿಂದ ಜನ ಹೊರಗೆ ಬರೋಕ್ಕೆ ಭಾಳ ಕಾಣ್ತೈತೆ. ಹೊರಗೆ ಬಂದು ನೆರಳು, ಈ ಥರ ಏನಾದ್ರು ತಂಪ, ಸೋಡಾ, ನೀರು ಇದನ್ನು ಬಿಟ್ರೆ ಆರಸಕ್ಕೆ 2 ಹೊತ್ತಿನ ಪ್ರಕಾರ ಸಾಕಾಗೈತಿ ಈ ಟೈಮ್. ಲಿಂಬು ಸೋಡಾ ಕುಡಿದೆ, ಇವಾಗ ಕಣ್ಣನ್ನು ಕುಡಿದೆ, ಸೋಡಾ ಕುಡಿದೆ, ಎಳ್ನೀರು ಕುಡಿದೆ, ಇದನ್ನಾಗ ಜೀವನ ಹೊಂಟೈತಿ ಹೊರತಾಗಿ. ಕೆಲವು ಜನ ಹೊರಗೆ ಬರೋಕ್ಕೆ ಅಷ್ಟೊಂದು ಬಿಸಿಲು ತಾಪಮಾನ, ಸಾವು ನೋವು. ಆಮೇಲೆ ಮಳೆ ಆಗ್ಬೇಕಾಯ್ತು. ಸ್ವಲ್ಪ ಯಾಕಂದ್ರೆ ಮಳೆ ಆಗಿದ್ರೆ ಸ್ವಲ್ಪ ಏನಾದರೂ ಸ್ವಲ್ಪ ಅನುಕೂಲ ಆಗಿರ್ತಾರೆ. ಮಳೆ ಕೂಡ ಇಲ್ಲ. ಆ ಮಳೆ ಇಲ್ಲದ್ರಿಂದ ಮತ್ತೆ ಜಾಸ್ತಿ ಬಿಸಿಲು ಮಾಡುತ್ತೆ. ಪೇಷಂಟ್ ಜಾಸ್ತಿ ಆಗುತ್ತೆ. ಪೇಷಂಟ್ ಜಾಸ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಕೋಡ್ಲೂರ, ಮಲ್ಲಪ್ಪ ಹುಗಾರ್, ಶರಣಪ್ಪ ದಿವಟರ ಇದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೇರ್ಪೇಟೆ ತಾಲೂಕು ಹೊಸಹೊಳಲು ಗ್ರಾಮದಲ್ಲಿ ಕುರುಹಿನ ಶೆಟ್ಟಿ ಸಮಾಜದ ವತಿಯಿಂದ ಭಾನುವಾರ ಸಂಜೆ 2024ರ ಹನುಮಂತೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಮಾಜ ಸೇವಕರಾದ ಮಲ್ಲಿಕಾರ್ಜುನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀರಾಮನ ಪಟ್ಟಾಭಿಷೇಕ ಮಹೋತ್ಸವದ ಅಂಗವಾಗಿ ರಾಮ ಮಂದಿರದಲ್ಲಿ ಪ್ರತಿದಿನ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದ್ದು, ಅಂತಿಮವಾಗಿ ಭಾನುವಾರ ಹೊಸಹೊಳಲು ಗ್ರಾಮದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಹನುಮಂತ ದೇವರ ವಿಗ್ರಹದ ಮೆರವಣಿಗೆಯನ್ನು ಸಂಭ್ರಮದಿಂದ ನಡೆಸಲಾಯಿತು. ಮೆರವಣಿಗೆಯಲ್ಲಿ ಕೇರಳದ ಚಂಡೇವಾದ್ಯ, ಮಡಿಕೇರಿಯ ಡಿಜೆ ಪ್ರಜ್ವಲ್ ಅವರಿಂದ ಡಿಜೆ ಮ್ಯೂಸಿಕ್, ಲಕ್ಷ್ಮೀಸಾಗರದ ಕೆಂಪೇಗೌಡ ಅವರ ನಾಸಿಕ್ ಬ್ಯಾಂಡ್ ಮತ್ತು ಪಿಯೋನ, ತಮಟೆ ವಾದ್ಯ, ಹುಲಿ ವೇಷ ವೇಷಧಾರಿಗಳು, ಪಾಳೆಗಿರಿ ವೇಷಧಾರಿಗಳು, ವಿವಿಧ ರೀತಿಯ ಮುಸುಕು ವೇಷಗಳನ್ನು ತೊಟ್ಟ ಯುವಕರು ಉತ್ತಮ ಕಲಾ ಪ್ರದರ್ಶನ ನೀಡಿ ಸಾರ್ವಜನಿಕರನ್ನು ರಂಜಿಸಿದರು. ಡಿಜೆ ಸಾಂಗ್ಸ್ಗಳಿಗೆ ಯುವಕರು ಯುವತಿಯರು ಕುಣಿದು ಕುಪ್ಪಳಿಸಿದರು. ಈ ಸಂದರ್ಭದಲ್ಲಿ ಉತ್ಸವದಲ್ಲಿ ಆಸರೆ ಟ್ರಸ್ಟ್ ಅಧ್ಯಕ್ಷರಾದ ಎಂ ಬಸವರಾಜು, ಪುರಸಭೆಯ ಮಾಜಿ ಅಧ್ಯಕ್ಷ ನಟರಾಜ್, ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಚ್ಆರ್ ಲೋಕೇಶ್, ಸದಸ್ಯರಾದ ಗಾಯತ್ರಿ ಸುಬ್ಬಣ್ಣ, ಪ್ರವೀಣ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಮೇ 7ರಂದು ನಡೆಯುವ ಚುನಾವಣೆ ಭಾರತ್ ಮಾತಾ ಕಿ ಜೈ ಎನ್ನುವವರಿಗೂ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಎನ್ನುವವರಿಗೆ ಬೆಂಬಲಿಸಲು ನಡೆಯುವ ಚುನಾವಣೆಯಾಗಿದೆ. ದೇಶ ಗೆಲ್ಲಬೇಕಾದರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿಯಾಗಬೇಕು ಎಂದು ಉಡುಪಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು.
ಭಟ್ಕಳದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಏನು ಬೇಕಾದರೂ ಮಾಡಬಹುದು ಎನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಪಕ್ಷ ಇಳಿದಿದ್ದು, ಸಂವಿಧಾನವನ್ನ ಬದಲಿಸುವ ಮೂಲಕ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡಲು ಕಾಂಗ್ರೆಸ್ ಸಜ್ಜಾಗಿದೆ. ಸಂವಿಧಾನಕ್ಕೆ ತಿದ್ದುಪಡಿ ತಂದು ಧರ್ಮದ ಆಧಾರದ ಮೇಲೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲು ಮುಂದಾಗಿದ್ದು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮೀಸಲಾತಿಗಳನ್ನು ಕಡಿತಗೊಳಿಸುವ ಸಂಚನ್ನ ಕಾಂಗ್ರೆಸ್ ಮಾಡುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಓಲೈಕೆ ಮಾಡಲು ಕಾಂಗ್ರೆಸ್ ಪಕ್ಷ ಸುಳ್ಳಿನ ಕಂತೆಗಳನ್ನು ಕಟ್ಟುತ್ತಿದ್ದು, ಸಂವಿಧಾನವನ್ನ ಬಿಜೆಪಿಗರು ಬದಲಾಯಿಸುತ್ತಿದ್ದಾರೆ ಎಂದು ಅಪಪ್ರಚಾರ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಈ ದೇಶದ ಸಂವಿಧಾನಕ್ಕೆ ಬಿಜೆಪಿ ಪಕ್ಷ ಮತ್ತಷ್ಟು ಶಕ್ತಿ ನೀಡುತ್ತದೆ ಎಂದರು. ಅವರ ಶಾಲೆಗೋಸ್ಕರ, ಅವರ ಬದುಕಿಗೋಸ್ಕರ, ಅವರ ಮನೆ ಕಟ್ಟಲಿಕ್ಕೆ, ಅವರ ಆರೋಗ್ಯಕ್ಕೆ, ಅವರ ಕಾಲದ ಅಭಿವೃದ್ಧಿಗಿದ್ದಂಥ ಹಣವನ್ನ ಡೈವರ್ಟ್ ಮಾಡಿ 23ರಿಂದ 25,000 ಕೋಟಿ ಹಣವನ್ನು ದುರ್ವ್ಯಯ ಮಾಡಿತ್ತು ಅನ್ನೋದನ್ನು ಕೂಡ ನಾವು ಆಪಾದಿಸ್ತಾ ಇದ್ದೇವೆ. ಈ ಕ್ಷಣದವರೆಗೂ ಕಾಂಗ್ರೆಸ್ ಅವರು ಕೊಟ್ಟಿದೆ. ಹಾಗಾಗಿ ನಾನು ಹೇಳ ಹೊರಟಿರುವಂಥದ್ದು, ಪರಿಶಿಷ್ಟ ಜಾತಿ, ಹಿಂದುಳಿದವರು, ದುರ್ಬಲರು, ಕೊನೆಯವರಿಗೆ ಶಕ್ತಿ ಕೊಡುವಂಥ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿತ್ತು. ನಾರಾಯಣಗುರುಗಳ ಹೆಸರಿನಲ್ಲಿ ಯಾರಾದರೂ ನಮ್ಮ ಈ ಕ್ಷೇತ್ರದವರು ಗಮನಿಸಬೇಕು. ನಾರಾಯಣಗುರುಗಳ ಇವತ್ತು ನಾಮಧಾರಿ ಸಮಾಜವು ಸೇರಿದಂತೆ ಎಲ್ಲ ಹಿಂದುಳಿದವರಿಗೆ ನಾವು ವಿನಂತಿ ಮಾಡ್ತೀವಿ. ನಾರಾಯಣಗುರುಗಳ ಹೆಸರಿನಲ್ಲಿ ಒಂದು ಶಾಲೆ ನಮ್ಮ ಸುನೀಲ್ ನಾಯಕರು ನಮ್ಮ ಕ್ಷೇತ್ರಕ್ಕೆ ಭಟ್ಕಳ ಕೊಡಬೇಕು ಅಂತ ಹೇಳಿ ನಾರಾಯಣಗುರು ಹೆಸರಿನಂತ ಆ ಶಾಲೆ 6ನೇ ಕ್ಲಾಸಿಗೆ ಬಂದು ಮುಗಿದು ಬಿಟ್ಟರೆ PU ಸಂಪೂರ್ಣ ಉಚಿತವಾದಂತಹ ವಸತಿ, ಊಟ, ಬದುಕು, ಕಾಲಿಗೆ ಹಾಕುವ ಚಿಪ್ಪರಿಂದ ತಲೆಯಲ್ಲಿ ಕಟ್ಟಿಗೆವರೆಗೆ ಪೂರ್ತಿ ವೆಚ್ಚವನ್ನು ನಾವು ನೋಡಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪದವೀಧರನಾಗಿ ಮಾಡುವಂಥ ಒಂದು ಪೂರ್ವ ಶಾಲೆ ಇವತ್ತು ನಾರಾಯಣಗುರು ಹೆಸರಿನಲ್ಲಿ ಪ್ರಶ್ನಾರ್ಥಾಗಿದ್ದರೆ ಅದು ನಮ್ಮ ಬಿಜೆಪಿ ಸರ್ಕಾರ ಕಾರಣ ಅನ್ನೋದನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾರಾಯಣಗುರು ನಿಗಮ ಮಾಡ್ತದೆ, ಕಾಂಗ್ರೆಸ್ಗಳು ಪ್ರಚಾರ ಮಾಡ್ತಾರೆ ಮೀನುಗಾರಿಕೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನೀಲ್ ನಾಯಕ್, ಭಟ್ಕಳ ಬಿಜೆಪಿ ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯಕ್, ಮಾಜಿ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ, ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಎಸ್ಐಟಿಗೆ ವಹಿಸಿರುವುದು ಸ್ವಾಗತಾರ್ಹ, ಆದರೆ ತನಿಖೆ ದಿಕ್ಕು ತಪ್ಪುತ್ತಿದೆ. ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಸ್ ಲಿಂಗೇಶ್ ಆರೋಪ. ಹಾಸನ ಜಿಲ್ಲೆಯಲ್ಲಿ ತೀವ್ರ ಬರ ಆವರಿಸಿದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಜಾನುವಾರುಗಳಿಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಬೇಕು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ಆಗ್ರಹ. ಬಂಧನಕ್ಕೊಳಗಾದ ಪತಿ, ವಿದೇಶಕ್ಕಾರಿದ ಪುತ್ರ. ಪ್ರಜ್ವಲ್ ರೇವಣ್ಣ ತಾಯಿ ಈಗ ಒಬ್ಬಂಟಿ. ಬಸವಳಿದ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.